ಫ್ರೆಂಡ್ಸ್, ನಾವು ಸೆಪ್ಟೆಂಬರ್ PIB ನ್ಯೂಸ್ ಅನಾಲಿಸಿಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಮೊದಲನೇದಾಗಿ PIB ಅಂತಂದರೆ ಏನಂದರೆ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಂತ ಕರಿತೀವಿ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಡೈರೆಕ್ಟ್ ಗೌರ್ಮೆಂಟ್ ಅವರೇ ಬಿಡುವಂತಹ ಒಂದು ಇಂಪಾರ್ಟೆಂಟ್ ಎಡಿಟೋರಿಯಲ್ಸು, ಆಮೇಲೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನೋಡ್ತೀವಿ. ಸೊ ಮೊದಲನೇದಾಗಿ ಮಿತ್ರಶಕ್ತಿ ಸಮರಾಭ್ಯಾಸ ಅಂತ ನೋಡ್ತೀವಿ. ಯಾವ ಸಮರಾಭ್ಯಾಸ? ಮಿತ್ರಶಕ್ತಿ ಎಕ್ಸರ್ಸೈಸ್ ಅಂತ ಕರಿತೀವಿ. ಮಿತ್ರಶಕ್ತಿ ಎಕ್ಸರ್ಸೈಸ್. ಇದನ್ನು ಯಾವ ಎರಡು ರಾಷ್ಟ್ರಗಳ ನಡುವೆ ಆಯಿತು ಅಂತಂದರೆ ಭಾರತ ಮತ್ತು ಶ್ರೀಲಂಕಾ. ಭಾರತ ಮತ್ತು ಶ್ರೀಲಂಕಾಗಳ ನಡುವೆ ಆಯಿತು. ಯಾವ ಎರಡು ರಾಷ್ಟ್ರಗಳ ನಡುವೆ? ಭಾರತ ಮತ್ತು ಶ್ರೀಲಂಕಾ. ಓಕೆ, ನೆಕ್ಸ್ಟು ಎಷ್ಟನೇ ಎಡಿಷನು ಅಂತಂದರೆ 8th ಎಡಿಷನ್. ಇದು 8th ಎಡಿಷನ್ ಅಂತ ಕರಿಬೋದು. 8th ಎಡಿಷನ್. ಇದು ಮಿತ್ರ ಶಕ್ತಿ ಅನ್ನುವ ಸಮರಾಭ್ಯಾಸವು ಯಾವ ಸ್ಥಳದಲ್ಲಿ ನಡೆಯಿತು ಅಂತ ಅಂದರೆ ಸ್ಥಳ ಶ್ರೀಲಂಕಾದ ಅಂಪಾರ ಅನ್ನೋ ಒಂದು ಪ್ಲೇಸಲ್ಲಿ ನಡೆಯಿತು. ಶ್ರೀಲಂಕಾದ ಅಂಪಾರ ಅನ್ನೋ ಪ್ಲೇಸಲ್ಲಿ ನಡೆಯಿತು. ಯಾವುದು? ನಮ್ಮ ಮಿತ್ರಶಕ್ತಿ. ನೆಕ್ಸ್ಟ್ ಬಂದು ಹನುತಾಂಗ್, ಹ್ಯಾಂಡಾಬ್ರೋಕ್, ಜುಂಪಾಲ್, ತುರ್ತುಕ್ ರೋಡ್ ಅನ್ನೋದು ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ. ಎಲ್ಲಿ ಮಾಡ್ತಾರೆ ಅಂತ ಕ್ವಶನ್ ಬರ್ಬೋದು. ಹನುತಾಂಗು, ಹ್ಯಾಂಡನ್ಬ್ರೋಕ್, ಜುಂಪಾಲ್, ತುರ್ತುಕ್ ಒಂದು ಅನ್ನೋದು ಈ ಹೆಸರು ಒಂದು ರಸ್ತೆ ಮಾಡಿದ್ದಾರೆ. ಓಕೆನಾ? 26.6 ಕಿಲೋಮೀಟರ್ ರೋಡ್ ಇದು. ಸೊ ಎಲ್ಲಿ ಮಾಡಿದ್ದಾರೆ ಅಂತ ಕೇಳ್ಬೋದು. ಓಕೆನಾ? ಎಲ್ಲಿ ಮಾಡಿದ್ದಾರೆ ಅಂದರೆ ಲಡಾಖಲ್ಲಿ ಮಾಡಿದ್ದಾರೆ. ಸೊ ಲಡಾಖ್ ಪ್ರಾಂತ್ಯದಲ್ಲಿ ಈ ಹನುತಾಂಗು, ಹ್ಯಾಂಡನ್ಬ್ರೋಕು, ಜುಂಪಾಲ್, ತುರ್ತುಕ್ ರಸ್ತೆ ಅನ್ನೋದನ್ನು ಲಡಾಖಲ್ಲಿ ಮಾಡಿದ್ದಾರೆ. ಇದರ ಉದ್ದ ಎಷ್ಟಿದೆಯಪ್ಪ ಅಂತಂದರೆ 26.6 ಕಿಲೋಮೀಟರ್ ಇದರ ಉದ್ದ. ಸೊ ಇದೊಂದು ರೋಡ್ ಆಗಿರುತ್ತೆ. ಸೊ ನಮ್ಮ ನೆಕ್ಸ್ಟ್ ಟಾಪಿಕ್ಕು ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಪ್ರೋಗ್ರಾಮ್ ಅಂತ ಬರುತ್ತೆ. ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಪ್ರೋಗ್ರಾಮ್ ಅಂತ ಬರುತ್ತೆ. ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ ಅನ್ನೋ ಪ್ರೋಗ್ರಾಮ್ ಬರುತ್ತೆ. ಇದನ್ನು 2 ಆರ್ಗನೈಸೇಷನ್ಸ್ ಕೂಡಿ ಮಾಡಿದ್ದಾರೆ. ಯಾವ 2 ಆರ್ಗನೈಸೇಷನ್ ಅಂದರೆ ಇಟ್ ಈಸ್ ಎ ಜಾಯಿಂಟ್ ಇನಿಷಿಯೇಟಿವ್. ಇದೊಂದು 2 ಆರ್ಗನೈಸೇಷನ್ ಕೂಡಿ ಮಾಡಿದೆ. ಸೊ ಇದೊಂದು ಜಾಯಿಂಟ್ ಇನಿಷಿಯೇಟಿವ್ ಆಗಿರುತ್ತೆ. ಯಾವ 2 ಜಾಯಿಂಟಾಗಿ ಜೊತೆಗೂಡಿ ಮಾಡಿದ್ದಾವೆ ಅಂತಂದರೆ ಜಾಯಿಂಟ್ ಇನಿಷಿಯೇಟಿವ್ ಆಫ್ OECD ಮತ್ತು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP. OECD ಮತ್ತು UNDP ಅಂತ ಬರುತ್ತಲ್ಲ, ಅವೆರಡು ಜೊತೆಗೂಡಿ ಮಾಡಿರುವಂಥದ್ದು. ಸೊ ಈ ಒಂದು ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಪ್ರೋಗ್ರಾಮು ಎಲ್ಲಿ ನಡೀತು ಅಂತಂದರೆ ಇಟ್ ಈಸ್ ಹೆಲ್ಡ್ ಆ್ಯಟ್. ಎಲ್ಲಿ ನಡೀತು ಅಂತಂದರೆ ಸಿಶೆಲ್ಸಲ್ಲಿ ನಡೀತು. ಎಲ್ಲಿ ನಡೀತು? ಸಿಶೆಲ್ಸಲ್ಲಿ ನಡೀತು. ಸೊ ಓಕೆ. ಸೊ ನೆಕ್ಸ್ಟು ಡಿಜಿ ಸಕ್ಷಮ್ ಪ್ರೋಗ್ರಾಮ್ ಅಂತ ಬರುತ್ತೆ. ನೆಕ್ಸ್ಟ್ ಡಿಜಿ ಸಕ್ಷಮ್ ಪ್ರೋಗ್ರಾಮ್ ಅಂತ ಬರುತ್ತೆ. ಡಿಜಿ ಸಕ್ಷಮ್ ಪ್ರೋಗ್ರಾಮ್ ಏನು? ಅದು ಡಿಜಿ ಸೆಕ್ಷನ್ ಪ್ರೋಗ್ರಾಮ್ ಏನು, ಎದಕ್ಕೆ ತಂದಿದ್ದಾರೆ ಅಂದರೆ ಇದು ಯಾರು ತೊಗೊಂಬಂದಿದ್ದಾರೆ ಅಂದರೆ ಇದು ಒಂದು ಇನಿಷಿಯೇಟಿವ್ ಮೈಕ್ರೋಸಾಫ್ಟ್ ಅವರು ತೊಗೊಂಬಂದಿದ್ದಾರೆ. ಇಟ್ ಈಸ್ ಇನಿಷಿಯೇಟಿವ್ ಆಫ್ ಮೈಕ್ರೋಸಾಫ್ಟ್ ಅವರು ತೊಗೊಂಬಂದಿರುವಂಥ ಒಂದು ಇನಿಷಿಯೇಟಿವ್. ಮೈಕ್ರೋಸಾಫ್ಟ್ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಡಿಜಿ ಸೆಕ್ಷನ್ ಪ್ರೋಗ್ರಾಮನ್ನು ತೊಗೊಂಬಂದ್ರೆ ಅಂದರೆ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಯಾವ ಸಚಿವಾಲಯ? ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅನ್ನೋ ಒಂದು ಸಚಿವಾಲಯದ ಅಡಿಯಲ್ಲಿ ತೊಗೊಂಬಂದಿರೋದು. ಏನಕ್ಕೆ? ಇದರದ್ದು ಉದ್ದೇಶ ಏನು? ಆ ಥರ ಇದು ಡಿಜಿ ಸೆಕ್ಷನ್ ಪ್ರೋಗ್ರಾಮನ್ನು ಏನಕ್ಕೆ ತೊಗೊಂಬಂದರು ಅಂತಂದರೆ ಏನು ಅಂತಂದರೆ ಟು ರಿಕವರ್ ಡಿಜಿಟಲ್ ಡಿವೈಡ್ ಇಶ್ಯೂಸ್. ಡಿಜಿಟಲ್ ಡಿವೈಡ್ ಇಶ್ಯೂಸ್ ಅಂದರೆ ಸಾಮಾನ್ಯವಾಗಿ ನೆಟ್ವರ್ಕು ಮೊಬೈಲ್ಗಳಲ್ಲಿ ನಗರ ಪ್ರದೇಶದ ಯಾವುದೇ ಮೂಲೆಗಿದ್ರೂ ಬರುತ್ತೆ. ಬಟ್ ಹಳ್ಳಿಗಳಲ್ಲಿ
ಒಂದೊಂದು ಪ್ಲೇಸಲ್ಲಿ ಒಂದೊಂದು ಪ್ರದೇಶದಲ್ಲಿ ಬರೋದಿಲ್ಲ, ಏನು ನೆಟ್ವರ್ಕ್ ಬರೋಲ್ಲ. ಅದರಿಂದ ಸಾರ್ವಜನಿಕವಾಗಿ ನಮ್ಮ ಗೌರ್ಮೆಂಟು ಲಾಕ್ಡೌನ್ ಪೀರಿಯಡಲ್ಲಿ ಏನು ಎಜುಕೇಷನ್ ಪಡೆದಿದ್ರು ಆನ್ಲೈನಲ್ಲಿ, ಸೊ ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ರಿಮೋಟ್ ಏರಿಯಾಸ್ಗಳಿಗೆ ನೆಟ್ವರ್ಕ್ ಬರ್ತಿರಲಿಲ್ಲ. ಸೊ ಅದನ್ನು ಹೋಗಲಾಡಿಸಲು ತೊಗೊಂಬಂದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ. ಸೊ ಅದನ್ನು ರಿಕವರ್ ಮಾಡೋದು, ಡಿಜಿಟಲ್ ಡಿವೈಡನ್ನು ರಿಕವರ್ ಮಾಡೋದು, ಎಲ್ಲ ಪ್ರದೇಶಗಳಿಗೂ ಎಂಥ ರಿಮೋಟ್ ಏರಿಯಾ ಇದ್ರೂ ಡಿಜಿಟಲ್ ನೆಟ್ವರ್ಕು ಅವರಿಗೆ ತಲುಪುವಂತಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ತೊಗೊಂಬಂದಿರುವಂಥದ್ದು. ನೆಕ್ಸ್ಟು ಜಲ ಸಂರಕ್ಷಣ್ ಅಂತ ಬರುತ್ತೆ ನಮ್ಮ PIB ನ್ಯೂಸ್ ಅನಾಲಿಸಲ್ಲಿ. ನೆಕ್ಸ್ಟ್ ಬರುವಂಥದ್ದು ಜಲ ಸಂರಕ್ಷಣ್ ಅಂತಂದರೆ ನೀರನ್ನು ಸಂರಕ್ಷಣೆ ಮಾಡುವಂಥದ್ದು. ಲಾಸ್ಟ್ ಟೈಮು ಗೌರ್ಮೆಂಟು ಕ್ಯಾಚ್ ದಿ ರೈನ್ ಕ್ಯಾಂಪೇನ್ ಅಂತ ತೊಗೊಂಬಂದಿದ್ರು. ಯಾವ ಕ್ಯಾಂಪೇನು? ಕ್ಯಾಚ್ ದಿ ರೈನ್ ಕ್ಯಾಂಪೇನ್. ಮಳೆ ನೀರನ್ನು ಹಿಡಿದಿಡುವಂತಹ ಒಂದು ಪ್ರಯತ್ನ ಇದು. ಕ್ಯಾಚ್ ದಿ ರೈನ್ ಕ್ಯಾಂಪೇನನ್ನು ಗೌರ್ಮೆಂಟ್ ತೊಗೊಂಬಂದಿದ್ರು. ಸೊ ಅದನ್ನು ಏನಕ್ಕೆ ತೊಗೊಂಡ್ರೆ, ಜಲ ಸಂರಕ್ಷಣೆ ಏನಕ್ಕೆ ಅಂದರೆ ಮೇಂಟೆನೆನ್ಸ್ ಆಫ್ ಎಕ್ಸಿಸ್ಟಿಂಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್. ಸೊ ಈಗ ಸದ್ಯಕ್ಕೆ ಇರುವಂತಹ ಒಂದು ರೈನ್ ವಾಟರ್ ಇರುತ್ತಲ್ಲ, ಸೊ ಮಳೆ ನೀರನ್ನು ಮೇಂಟೈನ್ ಮಾಡಲು, ಮಳೆ ನೀರನ್ನು ನಿರ್ವಹಣೆ ಮಾಡಲು, ಮೇಂಟೆನೆನ್ಸ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಅದೇ ತರಹ ನೆಕ್ಸ್ಟು ಸ್ಟ್ರಕ್ಚರ್ಸ್ ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಆರ್ಟಿಫಿಷಿಯಲ್ ರಿಚಾರ್ಜ್. ಅದೇ ತರಹ ಬೇರೆ ಅಂತರ್ಜಾಲ ಮಟ್ಟವನ್ನು ಅತಿ ಹೆಚ್ಚು ಮಾಡಲು ನ್ಯೂ ಆರ್ಟಿಫಿಷಿಯಲ್ ರಿಚಾರ್ಜ್ ಗ್ರೌಂಡನ್ನು ಮಾಡೋದಂದರೆ ಕೃತಕವಾಗಿ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವಂಥ ತಂತ್ರ ಮಾಡುವುದು. ಅಂತರ್ಜಲ ಮಟ್ಟ ಹೆಚ್ಚಿಸಲು ತಂತ್ರಜ್ಞಾನ ಮಾಡುವುದು ಇದರಲ್ಲಿ ಹೇಳಿದ್ದು. ಅದೇ ರೀತಿ MG ನರೇಗಾದ ಅಡಿಯಲ್ಲಿ ಇರುವಂತಹ ಫಂಡ್ಸ್ ಇರುತ್ತಲ್ಲ, MG ನರೇಗಾ ಈ ಯೋಜನೆಯಲ್ಲಿ ಇರುವಂಥ ಫಂಡ್ಸನ್ನು ಈ ಒಂದು ಜಲ ಸಂರಕ್ಷಣ್ ಅನ್ನೋ ಒಂದು ಪ್ರೋಗ್ರಾಮಿನ ಅಡಿಯಲ್ಲಿ MG ನರೇಗಾ ಫಂಡ್ಸನ್ನು ಸ್ಪೆಂಡ್ ಮಾಡಬೇಕು. ಯಾವುದ್ರ ಮೇಲೆ ಸ್ಪೆಂಡ್ ಮಾಡಬೇಕು? ರೈನ್ ವಾಟರ್ ಹಾರ್ವೆಸ್ಟಿಂಗ್, ಅಂದರೆ ಮಳೆ ನೀರನ್ನು ಸಂರಕ್ಷಣೆ ಮಾಡಲು ಈ ಒಂದು MG ನರೇಗಾದ ಫಂಡನ್ನು ವ್ಯಯಿಸಬಹುದು ಅಂತ ಹೇಳಿದ್ದಾರೆ. ಇದನ್ನು ಜಲ ಸಂರಕ್ಷಣೆ ಅನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ರೂರಲ್ ಆ್ಯಂಡ್ ಅರ್ಬನ್ ಏರಿಯಾದಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಮೊದಲನೇದು ಇದನ್ನು ಕ್ಯಾಚ್ ದ ರೈನ್ ಕ್ಯಾಂಪೇನ್ ಅಡಿಯಲ್ಲಿ ತೊಗೊಂಬಂದಿದ್ದಾರೆ. ನೆಕ್ಸ್ಟ್ ಮಳೆ ನೀರನ್ನು ನಿರ್ವಹಣೆ ಮಾಡಲು ತೊಗೊಂಬಂದಿದ್ದಾರೆ. ಇದನ್ನು ಕೃತಕವಾಗಿ ಅಂತರ್ಜಲ ಮಟ್ಟವನ್ನು ವೃದ್ಧಿಸಲು ಕೃತಕವಾಗಿ ಆರ್ಟಿಫಿಷಿಯಲ್ ಸ್ಟ್ರಕ್ಚರ್ಸ್ ಮಾಡಿದ್ದಾರೆ. ಅದೇ ರೀತಿ MG ನರೇಗಾದ ಫಂಡನ್ನು ಮಳೆ ನೀರನ್ನು ಸಂರಕ್ಷಣೆ ಮಾಡಲು ಹಾಗೂ ಇದನ್ನು ಎಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ರೂರಲ್ ಏರಿಯಾಸ್ ಅಂತ ಕರಿತೀವಿ. ರೂರಲ್ ಏರಿಯಾಸಲ್ಲಿ, ಅದೇ ರೀತಿ ಅರ್ಬನ್ ಏರಿಯಾಸಲ್ಲಿ, ರೂರಲ್ ಮತ್ತು ಅರ್ಬನ್ ಏರಿಯಾಸಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಈ ಗ್ರಾಮ್ ಸ್ವರಾಜ್ ಅಂತ ಬರುತ್ತೆ. ಈ ಗ್ರಾಮ್ ಸ್ವರಾಜು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ, ಯಾವ ಒಂದು ಮಿನಿಸ್ಟ್ರಿ ತೊಗೊಂಬಂತು ಈ ಗ್ರಾಮ್ ಸ್ವರಾಜ್ ಅಂತಂದರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜನ್ನು ತೊಗೊಂಬರುತ್ತೆ. ಯಾವುದು? ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್. ಸೊ ಓಕೆ, ನೆಕ್ಸ್ಟ್ ವರ್ಲ್ಡ್ ಓಝೋನ್ ಡೇ ಅಂತ ಬರುತ್ತೆ. ನೆಕ್ಸ್ಟ್ ವರ್ಲ್ಡ್ ಓಝೋನ್ ಡೇ. ಯಾವುದು? ವರ್ಲ್ಡ್ ಓಝೋನ್ ಡೇ ಅಂತ ಬರುತ್ತೆ. ವರ್ಲ್ಡ್ ಓಝೋನ್ ದಿನ, ವಿಶ್ವ ಓಝೋನ್ ದಿನ ಅಂತ ಬರುತ್ತೆ. ಇದು ಯಾವತ್ತು ಅಂತಂದರೆ ಸೆಪ್ಟೆಂಬರ್ 16 ಅಂತ ಮಾಡ್ತೀವಿ ನಾವು, ಸೆಪ್ಟೆಂಬರ್ 16. ಸೊ 2021 ಥೀಮ್ ಏನಿದೆಯಪ್ಪ ಅಂತಂದರೆ ಥೀಮ್ ಮಾಂಟ್ರಿಯಲ್ ಪ್ರೋಟೋಕಾಲ್. ಯಾವ ಪ್ರೋಟೋಕಾಲು? ಮಾಂಟ್ರಿಯಲ್ ಪ್ರೋಟೋಕಾಲ್. ಕೀಪಿಂಗ್ us our food and vaccine school. ಮಾಂಟ್ರಿಯಲ್ ಪ್ರೋಟೋಕಾಲು ಏನು ಮಾಡುತ್ತೆ ಅಂದರೆ ನಮ್ಮನ್ನು ಮತ್ತು ನಾವು ಊಟ ಮಾಡುವಂಥ ಫುಡ್ಡನ್ನು ಆಮೇಲೆ ವ್ಯಾಕ್ಸಿನ್ಗಳನ್ನು ಕೂಲಾಗಿಡಲು ಮಾಂಟ್ರಿಯಲ್ ಪ್ರೋಟೋಕಾಲು ಸಹಾಯ ಮಾಡಿದೆ ಅಂತ ಥೀಮ್ ಇಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಇದಕ್ಕೆ ಮಾಂಟ್ರಿಯಲ್ ಪ್ರೋಟೋಕಾಲು ಅದನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಹೇಳಬೇಕು ನಾನು. ವಿಯೆನ್ನಾ ಕನ್ವೆನ್ಷನ್ ಅಂತ ಬರುತ್ತೆ. ವಿಯೆನ್ನಾ ಸಮಾವೇಶ ಅಂತ ಬರುತ್ತೆ. ಯಾವ ಇಶ್ಯೂಯಲ್ಲಿ?
1985ರಲ್ಲಿ ವಿಯೆನ್ನಾ ಕನ್ವೆನ್ಷನ್. ಯಾವ ಕನ್ವೆನ್ಷನ್? ವಿಯೆನ್ನಾ ಕನ್ವೆನ್ಷನ್ ಅಂತ ಬರುತ್ತೆ. ಯಾವ ಉದ್ದೇಶಕ್ಕಾಗಿ ಬರುತ್ತೆ? ವಿಯೆನ್ನಾ ಕನ್ವೆನ್ಷನ್ಗೆ ಆ್ಯಕ್ಚುಲಿ 28 ಕಂಟ್ರೀಸು ಸೈನ್ ಹಾಕಿರ್ತವೆ. ಯಾವಾಗ ಅಂತಂದರೆ 22 ಮಾರ್ಚ್ ಡೇಟು 22 ಮಾರ್ಚ್ 1985 ಎಷ್ಟು ಕಂಟ್ರೀಸು ಆಫಿಸಿಯಲಿ ಸೈನ್ ಹಾಕಿರ್ತವೆ, ಎಷ್ಟು ಕಂಟ್ರೀಸ್ ಒರಿಜಿನಲಿ ಸೈನ್ ಹಾಕಿರ್ತವೆ ಅಂತಂದರೆ 28 ಕಂಟ್ರೀಸ್, 28 ರಾಷ್ಟ್ರಗಳು ಸಹಿ ಹಾಕಿರ್ತವೆ. ಸೊ ಇದನ್ನು ಒಪ್ಕೊಂಡಿರ್ತೇವೆ. ಅದಾದಮೇಲೆ ನೆಕ್ಸ್ಟು ಇದು ಯಾವ ಉದ್ದೇಶಕ್ಕಾಗಿ ತೊಗೊಂಬಂದಿದ್ದಾರೆ ವಿಯೆನ್ನಾ ಕನ್ವೆನ್ಷನ್ ಅಂದರೆ ಓಝೋನ್ ನಶಿಸುವಿಕೆಯನ್ನು ಕಾಪಾಡಲು. ಓಝೋನ್ ಸ್ಟ್ರಾಟೋಸ್ಫಿಯರಲ್ಲಿರುವಂತಹ ಓಝೋನ್ ಪದರದ ನಶಿಸುವಿಕೆಯನ್ನು ಕಾಪಾಡಲು. ನಾಶ ಇರುತ್ತಲ್ಲ, ಓಝೋನ್ ಪದರದ ನಾಶವನ್ನು ತಡೆಯಲು ವಿಯೆನ್ನಾ ಸಮಾವೇಶವನ್ನು 1985ರಲ್ಲಿ 22 ಮಾರ್ಚು 28 ರಾಷ್ಟ್ರಗಳು ಸಹಿ ಹಾಕಿ ತೊಗೊಂಬಂದು. ಆದರೆ ಇದನ್ನು 16th ಸೆಪ್ಟೆಂಬರು ಯೂನಿವರ್ಸಲಿ ಎಲ್ಲ ಕಡೆ 16th ಸೆಪ್ಟೆಂಬರ್ 2009ನಿಂದ ಎಲ್ಲ ವಿಶ್ವದಾದ್ಯಂತ 2009ನಿಂದ ಜಾರಿಗೆ ಬಂತು. 2009 ಸೆಪ್ಟೆಂಬರು 16ನಿಂದ ವಿಶ್ವದಾದ್ಯಂತ ಬಂತು. ಬಟ್ ಯಾವಾಗ ಜಾರಿಗೆ ಬಂತು ಇದು ಅಂತಂದರೆ ಓಝೋನ್ ಲೇಯರ್ಗೆ ಸಂಬಂಧಿಸಿದಂತೆ ಇದನ್ನು ಯಾವಾಗ ಜಾರಿಗೆ ಬಂತು ಅಂತಂದರೆ 1985ರಲ್ಲಿ ಜಾರಿಗೆ ಬಂತು. 1987ರಲ್ಲಿ ಜಾರಿ ಆಯಿತು. ಬಟ್ ಸೈನ್ ಹಾಕಿದ್ದು ಯಾವಾಗ ಅಂದರೆ 1985ರಲ್ಲಿ. ಬಟ್ ಜಾರಿಗೆ ಬಂದಿದ್ದು 1987ರಲ್ಲಿ ಜಾರಿಗೆ ಬಂತು. ಸೊ ಏನು ಉದ್ದೇಶ ಅಂತಂದರೆ ಓಝೋನ್ ಪದರದ ನಾಶಕ್ಕೆ ಏನು ಕಾರಣ ಅದೆಲ್ಲನೂ ಕಂಡುಹಿಡಿಯಲು ಇದನ್ನು ತೊಗೊಂಬಂದರು. ಸೊ ಇದಾದ ನಂತರ ನೆಕ್ಸ್ಟ್ ಏನು ಬಂತು ಅಂದರೆ ನೆಕ್ಸ್ಟ್ ಒಂದು ಇದಕ್ಕೆ ಅಮೆಂಡ್ಮೆಂಟ್ ಮಾಡಿ ಬೇರೆ ಇನ್ನೊಂದು ತೊಗೊಂಬಂದರು. ಅದು ಇದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ಯಾವುದು? ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಕರಿತೀವಿ. ವಿಯೆನ್ನಾ ಕನ್ವೆನ್ಷನ್ಗೆ ಅಮೆಂಡ್ಮೆಂಟ್ ಮಾಡಿ ಯಾವುದನ್ನು ತೊಗೊಂಬಂದರು? ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋದನ್ನು ತೊಗೊಂಬಂದರು. ಇದು ಯಾವ ವಿಷಯದಲ್ಲಿ? 1987ರಲ್ಲಿ. ಸೊ ಓಝೋನ್ ನಮ್ಮ ಸ್ಟ್ರಾಟೋಸ್ಫಿಯರಲ್ಲಿರುವಂತಹ ಓಝೋನ್ ನಾಶಕ್ಕೆ ಏನು ಕಾರಣ ಅಂತಂದರೆ ಇದರಲ್ಲಿ ಏನು ಕಂಡುಹಿಡಿದಂದರೆ CFC ಮುಖ್ಯವಾದ ಕಾರಣ ಅಂತ ಹೇಳಿದರು. CFC ಅಂದರೆ ಕ್ಲೋರೋಫ್ಲೋರೋ ಕಾರ್ಬನ್ನು. ಇದು ನಮ್ಮ ಓಝೋನನ್ನು ನಾಶ ಮಾಡ್ತಿದೆ. ಸೊ ಹಾಗಾಗಿ ಇದನ್ನು ಬ್ಯಾನ್ ಮಾಡಬೇಕು. ಇದೆಲ್ಲಿ ಬಿಡುಗಡೆ ಆಗುತ್ತೆ ಅಂದರೆ ನಾವು ಐಷಾರಾಮಿ ಜೀವನಕ್ಕಾಗಿ AC, ಆಮೇಲೆ ರೆಫ್ರಿಜಿರೇಟ್ರು, ಆಮೇಲೆ ಇವುಗಳಿಂದ ಫ್ರಿಯಾನು ಅವೆಲ್ಲ ಬಿಡುಗಡೆಯಾಗಿ ಕ್ಲೋರೋಫ್ಲೋರೋ ಕಾರ್ಬನ್ನು ವಾತಾವರಣದಲ್ಲಿ ಬಂದು ನಮ್ಮ ಓಝೋನ್ ಪದರವನ್ನು ನಾಶ ಮಾಡುತ್ತವೆ. ಹಾಗಾಗಿ CFCಯನ್ನು ಬ್ಯಾನ್ ಮಾಡಬೇಕು ಅಂತ ಮಾಂಟ್ರಿಯಲ್ ಪ್ರೋಟೋಕಾಲಲ್ಲಿ 1987ರಲ್ಲಿ ಜಾರಿಗೆ ಬಂದು ತಿಳಿಸಿದರು. ಅದಾದ ನಂತರ 2016ನಲ್ಲಿ ಇದಕ್ಕೆ ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಮತ್ತೊಂದು ತಿದ್ದುಪಡಿ ಮಾಡಿದ್ರು. ಏನಂತ? 2016ನಲ್ಲಿ ಯಾವ ಒಂದು ಅಮೆಂಡ್ಮೆಂಟ್ ಮಾಡಿದ್ರು ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ? ನೆಕ್ಸ್ಟ್ ಕಿಗಾಲಿ ಅಮೆಂಡ್ಮೆಂಟ್ ಅಂತ ಮಾಡಿದ್ರು. ಕಿಗಾಲಿ ಅಮೆಂಡ್ಮೆಂಟ್ ಅಂತ ಮಾಡಿದ್ರು. ಸೊ ಅಲ್ಲಿ ಮಾಂಟ್ರಿಯಲಲ್ಲಿ ಕ್ಲೋರೋಫ್ಲೋರೋ ಬಗ್ಗೆ ಹೇಳಿದ್ರೆ ಕಿಗಾಲಿಯಲ್ಲಿ HFC ಬಗ್ಗೆ ಮಾತಾಡ್ತಾರೆ ಅವರು. HFC ಅಂತಂದರೆ ಹೈಡ್ರೋಫ್ಲೋರೋ ಕಾರ್ಬನ್ಸ್ನ ಒಂದು ಎಮಿಷನ್ನು ಕಡಿಮೆ ಮಾಡಬೇಕು. ಹೈಡ್ರೋಫ್ಲೋರೋ ಕಾರ್ಬನ್ನ ಎಮಿಷನ್ನು ತಗ್ಗಿಸಬೇಕು. ಹೈಡ್ರೋಫ್ಲೋರೋ ಕಾರ್ಬನ್ ಎಮಿಷನನ್ನು ತಗ್ಗಿಸಬೇಕು ಎಂದು ಕಿಗಾಲಿ ಅಮೆಂಡ್ಮೆಂಟಲ್ಲಿ ಹೇಳಿದರು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ಲು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ 21st SCO ಸಮಿಟ್ ಅಂತ ಕರಿತೀವಿ. SCO ಸಮಿಟ್ 21st SCO ಸಮಿಟ್ ಅಂದರೆ ಶಾಂಘೈ ಕೋಆಪರೇಷನ್ ಸಮಿತಿ. ಎಷ್ಟನೇದು? 21ನೇದು. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇದು ಎಲ್ಲಿ ನಡೀತು ಅಂತ ಕ್ವಶನ್ ಕೇಳ್ತಾರೆ. ಎಲ್ಲಿ ನಡೀತು ಅಂತಂದರೆ ದುಶಾಂಬೆ ಅನ್ನೋ ಪ್ರದೇಶದಲ್ಲಿ, ದುಶಾಂಬೆ ಅನ್ನೋ ಪ್ಲೇಸಲ್ಲಿ ತಜಕಿಸ್ತಾನದಲ್ಲಿ ನಡೀತು. ಎಲ್ಲಿ? ತಜಕಿಸ್ತಾನದಲ್ಲಿ ನಡೀತು. ನೆಕ್ಸ್ಟ್ ಇದು ಏನು ಫೋಕಸ್ ಮಾಡ್ತು ಅಂತಂದರೆ ಅಫ್ಘಾನಿಸ್ತಾನದಲ್ಲಿ ಮೇನ್ ಗ್ರೌಂಡ್ ಲೆವೆಲಲ್ಲಿ ಏನು ಸಿಚುವೇಶನ್ ಯಾವ ಥರ ಇದೆ, ಯಾವುದ್ರ ಮೇಲೆ ಫೋಕಸ್ ಮಾಡ್ತಂದರೆ ಗ್ರೌಂಡ್ ಸಿಚುವೇಶನ್ ಅಫ್ಘಾನಿಸ್ತಾನಲ್ಲಿ ಯಾವ ಥರ ಇದೆ. ತಾಲಿಬಾನಿಗಳು ಅಟ್ಯಾಕ್ ಮಾಡಿದ್ರಿಂದ ಗ್ರೌಂಡ್ ಸಿಚುವೇಶನ್ ಎಲ್ಲಿ? ಅಫ್ಘಾನಿಸ್ತಾನದಲ್ಲಿ. ಗ್ರೌಂಡ್ ಸಿಚುವೇಶನ್ ಅಫ್ಘಾನಿಸ್ತಾನದಲ್ಲಿ ಯಾವ ಮಟ್ಟಕ್ಕಿದೆ ಅಂತ ನೋಡೋದು. ಆಮೇಲೆ ಈ ಅಫ್ಘಾನಿಸ್ತಾನನ್ನು ತಾಲಿಬಾನಿಗಳು ಟೇಕ್ ಓವರ್ ಆದಾಗಿಂದ ಅದರ ಒಂದು ಪರಿಣಾಮ ಜಾಗತಿಕವಾಗಿ ಯಾವ ರೀತಿ ಪರಿಣಾಮ ಬೀರುತ್ತದೆ, ಹೌ ಗ್ಲೋಬಲಿ
ಹೌ ಇಟ್ಸ್ ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತದೆ. ಜಾಗತಿಕವಾಗಿ ಅದರ ಒಂದು ಪರಿಣಾಮ ಯಾವ ರೀತಿ ಬೀಳುತ್ತೆ ಅಂತ ಇದು ಫೋಕಸ್ ಮಾಡುತ್ತೆ. ಯಾವುದು? SCO ಸಮಿಟ್. ಇತ್ತೀಚೆಗೆ SCO ಶಾಂಘೈ ಕೋಆಪರೇಷನ್ಗೆ ಯಾವ ರಾಷ್ಟ್ರ ಮೆಂಬರ್ಶಿಪ್ಪನ್ನು ಪಡೆಯಿತು ಅಂತ ಅಂದರೆ ಇರಾನ್ ಅನ್ನೋ ಒಂದು ರಾಷ್ಟ್ರ ಮೆಂಬರ್ಶಿಪ್ಪನ್ನು ಪಡೆಯಿತು. ಯಾವ ರಾಷ್ಟ್ರ? ಇರಾನ್ ಅನ್ನೋ ಒಂದು ರಾಷ್ಟ್ರ ಮೆಂಬರ್ಶಿಪ್ಪನ್ನು ಪಡೆಯಿತು. ನೆಕ್ಸ್ಟು G7 ಶೃಂಗ ಸಮಾವೇಶ ನಡೀತು. ಯಾವುದು? G7 ಶೃಂಗಸಭೆ. ಇದರದ್ದು ಸ್ಪೆಷಾಲಿಟಿ ಏನು, ಎಲ್ಲಿ ನಡೆಯಿತು ಅಂತ ಎಲ್ಲನೂ ಒಂದೊಂದೊಂದು ನೋಡ್ತಾ ಹೋಗೋಣ. ಎಲ್ಲಿ ನಡೀತು ಅಂತಂದರೆ ಯುನೈಟೆಡ್ ಕಿಂಗ್ಡಮಲ್ಲಿ ನಡೀತು. UK ನಡೆದ ಪ್ರದೇಶ ಯುನೈಟೆಡ್ ಕಿಂಗ್ಡಮ್. ಕಂಟ್ರೀಸ್ ಯಾವ್ಯಾವಿದೆ ಅಂತಂದರೆ ಒಂದು UK, ನೆಕ್ಸ್ಟ್ ಕೆನಡಾ, ನೆಕ್ಸ್ಟ್ ಫ್ರಾನ್ಸ್, ಜರ್ಮನಿ, ಇಟಲಿ, ನೆಕ್ಸ್ಟ್ ಜಪಾನ್ ಮತ್ತು USA. ಸೊ ಇಷ್ಟು ಕಂಟ್ರಿಗಳು G7 ಇದೆ. ಸೊ ಈ G7 ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿಯ ಹೆಡ್ ಕ್ವಾರ್ಟರ್ಸ್ ಇಲ್ಲ. ಕೇಂದ್ರ ಕಚೇರಿ ಇರುವುದಿಲ್ಲ. ಸೊ ಓಕೆ, ಇದಕ್ಕೆ ಯಾವುದೇ ರೀತಿಯ ಹೆಡ್ ಕ್ವಾರ್ಟರ್ಸ್ ಇರುವುದಿಲ್ಲ. ನೆಕ್ಸ್ಟ್ ಇದರಲ್ಲಿ ಫೋಕಸ್ ಮಾಡಿರುವಂಥ ಕೆಲವೊಂದು ಡಿಕ್ಲರೇಷನ್ಸ್ಗಳು ಏನಿದೆ, ಯಾವುದರಲ್ಲಿ? G7 ಕೆಲವೊಂದು ಡಿಕ್ಲರೇಷನ್ಸ್ ಮಾಡಿದ್ದಾರೆ. ಅವು ಯಾವ್ಯಾವು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನೆಕ್ಸ್ಟು ಡೆಮೋಕ್ರಸಿಸ್ 11 ಅಂತ ಬರುತ್ತೆ G7. ಯಾವ 11? ಡೆಮೋಕ್ರಸಿಸ್ 11 ಅನ್ನೋ ಒಂದು ಡಿಕ್ಲರೇಷನ್ ಎಲ್ಲಿ ಮಾಡಿದ್ರು? ಇದು G7 ಅಂತ ನೆನ್ಪಿಟ್ಕೋಬೇಕು. ಈ ಒಂದು ಡಿಕ್ಲರೇಷನ್ ಎಲ್ಲಿ ಮಾಡಿದ್ರು ಅಂತಂದರೆ G7 ಈ ಡೆಮೋಕ್ರಸಿಸ್ 11 ಅನ್ನು ಡಿಕ್ಲರೇಷನ್ ಮಾಡಿದ್ರು. ಸೊ ಡೈರೆಕ್ಟಾಗಿಯೂ ಕೇಳ್ಬೋದು, ಈ ಒಂದು ಡೆಮೋಕ್ರಸಿಸ್ 11 ಯಾವ ಒಂದು ಶೃಂಗಸಭೆಯಲ್ಲಿ ಮಾಡಿದ್ರು? ಬ್ರಿಕ್ಸ್ ಅಥವಾ G20ನ, ಆಮೇಲೆ ಬೇರೆ G7 ಈ ಥರ ಎಲ್ಲ ಕೇಳ್ತಿರ್ತಾರೆ. ಸೊ G7 ಅಂತ ಗೊತ್ತಿರಬೇಕು. ಏನು ಹೇಳುತ್ತೆ ಇದು ಡೆಮೋಕ್ರಸಿಸ್ 11 ಅನ್ನೋ ಒಂದು ಘೋಷಣೆ? ಏನು ಹೇಳುತ್ತೆಪ್ಪ ಅಂತಂದರೆ ಎನ್ಕರೇಜ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳುತ್ತೆ. ಇದು ಏನು ಎನ್ಕರೇಜ್ ಮಾಡುತ್ತೆ ಅಂದರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಇರುತ್ತೆ. ಯಾವುದೇ ಒಂದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ತೊಗೊಂಡ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ನಮಗೇನು ಅನಿಸುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಅಂದರೆ ಮಾತನಾಡುವ ಹಕ್ಕು ಅಂತ ಕರಿತೀವಿ. ಮಾತನಾಡುವ ಹಕ್ಕು, ರೈಟ್ ಆಫ್ ಸ್ಪೀಚು, ರೈಟ್ ಆಫ್ ಎಕ್ಸ್ಪ್ರೆಷನು. ಸೊ ಆರ್ಟಿಕಲ್ 19 ಅಡಿಯಲ್ಲಿ ಬರ್ತೀವಿ ಇವೆಲ್ಲ. 19 ಅಲ್ಲಿ ಎನ್ಕರೇಜ್ಮೆಂಟ್ ಆಫ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನನ್ನು ಇದು ಹೇಳುತ್ತೆ. ಯಾವುದು? ಡೆಮೋಕ್ರಸಿಸ್ 11 ಅನ್ನೋದು. ಸೊ ಇದು ಸ್ಪೆಷಲಿ ಇದ್ರ ಬಗ್ಗೆ ಹೇಳುತ್ತೆ. ನೆಕ್ಸ್ಟು ಇನ್ನೊಂದು ಡಿಕ್ಲರೇಷನ್ ಬರುತ್ತೆ, ಅದರ ಹೆಸರು ವೆರಿ ಇಂಪಾರ್ಟೆಂಟ್, ಕಾರ್ಬಿಸ್ ಬೇ ಡಿಕ್ಲರೇಷನ್ ಅಂತ ಬರುತ್ತೆ. ಯಾವ ಡಿಕ್ಲರೇಷನು? ಕಾರ್ಬಿಸ್ ಬೇ ಡಿಕ್ಲರೇಷನ್. ಕಾರ್ಬಿಸ್ ಬೇ ಡಿಕ್ಲರೇಷನು ಯಾವ ಒಂದು ಶೃಂಗಸಭೆಯಲ್ಲಿ ಮಾಡಿದರು ಅಂತಂದರೆ ಅದು ಕೂಡ ಇಲ್ಲಿ G7 ಅಡಿಯಲ್ಲಿ ಮಾಡಿದ್ರು. ಸೊ ಏನು ಇದು ಕಾರ್ಬಿಸ್ ಬೇ ಡಿಕ್ಲರೇಷನ್ ಏನು ಉದ್ದೇಶ, ಏನು ಡಿಕ್ಲರೇಷನ್, ಏನು ಘೋಷಣೆ ಮಾಡಿದರು ಈ ಒಂದು ಕಾರ್ಬಿಸ್ ಬೇ ಡಿಕ್ಲರೇಷನಲ್ಲಿ ಅಂತಂದರೆ ಇದನ್ನು ಪ್ರಿವೆಂಟಿಂಗ್ ಫ್ಯೂಚರ್ ಪ್ಯಾಂಡಮಿಕ್ಸ್ ಅಂತಂದರೆ ಫ್ಯೂಚರಲ್ಲಿ ಏನೇ ಪ್ಯಾಂಡಮಿಕ್ಸ್ ಬರಲಿ, ಇವಾಗ ನಮ್ಮ ಕೊರೋನಾ ಅಂತ ಯಾವುದೇ ಪ್ಯಾಂಡಮಿಕ್ಸ್ ಬರಲಿ, ಆ ಫ್ಯೂಚರ್ ಪ್ಯಾಂಡಮಿಕ್ಸ್ಗಳನ್ನು ಪ್ರಿವೆಂಟ್ ಮಾಡೋದು. ಅಂದರೆ ಈ ಎಲ್ಲ ಪ್ಯಾಂಡಮಿಕ್ಗಳನ್ನು ಏನು ಮಾಡಬೇಕು? ಸಂರಕ್ಷಣೆ ಮಾಡೋದು, ಅವುಗಳ ವಿರುದ್ಧ ಹೋರಾಡಲು ರಕ್ಷಣೆ ಮಾಡೋದು, ಪ್ರಿವೆಂಟಿಂಗ್ ಫ್ಯೂಚರ್ ಪ್ಯಾಂಡಮಿಕ್. ಸೊ ಅದೇ ರೀತಿ ಇನ್ನೊಂದು ಏನು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅಂದರೆ ಇದರ ಒಂದು ಕಾರ್ಬಿಸ್ ಬೇ ಡಿಕ್ಲರೇಷನಲ್ಲಿ 1 ಬಿಲಿಯನ್ ಎಷ್ಟು? 1 ಬಿಲಿಯನ್ ಕೊರೋನಾ ವೈರಸ್ ವ್ಯಾಕ್ಸಿನ್ಸ್ ಡೋಸಸ್ ಫಾರ್ ಪುವರ್ ನೇಷನ್ಸ್. ಬಡ ರಾಷ್ಟ್ರಗಳಿಗೆ ಎಷ್ಟು ಡೋಸ್ ಲಸಿಕೆಯನ್ನು ಪೂರೈಕೆ ಮಾಡಬೇಕು? 1 ಬಿಲಿಯನ್ ಲಸಿಕೆಯನ್ನು ಪೂರೈಕೆ ಮಾಡಬೇಕು. ಯಾವ ರಾಷ್ಟ್ರಗಳಿಗೆ? ಬಡ ರಾಷ್ಟ್ರಗಳಿಗೆ ಅನ್ನೋ ಒಂದು ಡಿಕ್ಲರೇಷನ್ ಮಾಡಿದ್ದು. ಯಾವ ಒಂದು ಡಿಕ್ಲರೇಷನಲ್ಲಿ? ಕಾರ್ಬಿಸ್ ಬೇ ಡಿಕ್ಲರೇಷನು ಅಂತ ಕರಿತೀವಿ. ನೆಕ್ಸ್ಟ್ ನಮಗೆ ನ್ಯೂಸಲ್ಲಿರುವಂಥ ಆರ್ಟಿಕಲ್ ಯಾವುದಂದರೆ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಕರಿತೀವಿ. ಮಿಡ್ ಡೇ ಮೀಲ್ ಸ್ಕೀಮ್ ಅಂದರೆ ಮಧ್ಯಾಹ್ನ ಬಿಸಿಯೂಟದ ಯೋಜನೆ ಅಂತ ಕರೀತಾರೆ ಇದನ್ನು. ಸೊ ಕೇಂದ್ರ ಸರ್ಕಾರ ಇದನ್ನು 1900 ತೊಗೊಂಬಂದರು? 1985 1985 ಅಲ್ಲಿ ತೊಗೊಂಬಂದರು. ಸೊ ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದರೆ ಇಷ್ಟು ಒಂದಿಷ್ಟು ಪ್ರತಿಶತ ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ,
ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ, ಪ್ಲಸ್ ಅದರ ಜೊತೆಗೆ ಸ್ಟೇಟ್ ಗೌರ್ಮೆಂಟು ಕೂಡ ಇದಕ್ಕೆ ಫಂಡನ್ನು ಸ್ಪಾನ್ಸರ್ ಮಾಡಬೇಕಾಗುತ್ತೆ. ಅದಕ್ಕೆ ಸೆಂಟ್ರಲಿ ಸ್ಪಾನ್ಸರ್ಡು ಮತ್ತು ಸ್ಪಾನ್ಸರ್ಡ್ ಅಂತ ಬರುತ್ತೆ. ಸೆಂಟರ್ ಅಂದರೆ ಕೇಂದ್ರ ಸರ್ಕಾರ ಮಾತ್ರ, ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60/40 ಈ ಥರ ಡಿವೈಡ್ ಮಾಡಿಕೊಂಡು ರೇಷಿಯೋ ಮುಖಾಂತರ ಇದನ್ನು ಫಂಡನ್ನು ಅಲೋಕೇಟ್ ಮಾಡ್ಕೊಂಡಿರ್ತಾರೆ. ಒಬ್ಬೊಬ್ಬರು ಡಿವೈಡ್ ಮಾಡ್ಕೊಂಡಿದ್ದಾರೆ, ಇಷ್ಟಿಷ್ಟು ಇದಕ್ಕೆ ನಾವು ಸ್ಪೆಂಡ್ ಮಾಡೋಣ ಅಂತ. ಸೊ ಇದನ್ನು ಏನಂತ ಕರಿತೀವಿ, ವರ್ಲ್ಡ್ ಲಾರ್ಜೆಸ್ಟ್ ಸ್ಕೂಲ್ ಫೀಡಿಂಗ್ ಪ್ರೋಗ್ರಾಮ್ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ವರ್ಲ್ಡ್ ಲಾರ್ಜೆಸ್ಟ್ ಸ್ಕೂಲ್ ಫೀಡಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ. ವರ್ಲ್ಡ್ ಲಾರ್ಜೆಸ್ಟ್ ಸ್ಕೂಲ್ ಫೀಡಿಂಗ್ ಪ್ರೋಗ್ರಾಮ್ ಅಂದರೆ ಶಾಲೆಗಳಲ್ಲಿ ಆಹಾರ ನೀಡುವಂತಹ ಒಂದು ಇಡೀ ವಿಶ್ವದಲ್ಲಿ ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಪ್ರೋಗ್ರಾಮ್ ಇದು. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಇದರದ ಒಂದು ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ? ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನೋದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅನ್ನೋರ ಅಡಿಯಲ್ಲಿ ಬರುತ್ತೆ. ಮಿನಿಸ್ಟ್ರಿ ಆಫ್ ಎಜುಕೇಷನ್. ಇದರದ ಗುರಿ ಏನಿದೆ ಅಂತಂದರೆ, ಇದರ ಗುರಿ ಪ್ರೈಮರಿಯಲ್ಲಿ ಎಜುಕೇಷನ್ ಏನಿರ್ತಾರಲ್ಲ ಅದನ್ನು ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ದು ಪ್ರೈಮರಿ ಎಜುಕೇಷನ್ನು ಗುರಿಯಾಗಿಟ್ಕೊಂಡು ಮಾಡಿದ್ದು. ಸೊ ಇದರಲ್ಲಿ ನೆಕ್ಸ್ಟು ಮಕ್ಕಳ ಒಂದು ಅಟೆಂಡೆನ್ಸ್ನ ಪ್ರಮಾಣವನ್ನು ಜಾಸ್ತಿ ಮಾಡಲು, ಆ ಮಕ್ಕಳ ಒಂದು ಅಟೆಂಡೆನ್ಸ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡಲು. ಓಕೆ, ನೆಕ್ಸ್ಟು ಮಕ್ಕಳಲ್ಲಿ ಒಂದು ಪೋಷಕಾಂಶತೆಯನ್ನು ನ್ಯೂಟ್ರಿಷನ್ ಹೆಚ್ಚಿಸಲು ಇದು ಜಾಸ್ತಿ ಗುರಿಯನ್ನು ಹೊಂದಿಕೊಂಡಿದೆ. ಸೊ ಇದರಿಂದ ಯಾರ್ಯಾರು ಬೆನಿಫಿಟ್ ಪಡಿತಾರಪ್ಪ? ಬೆನಿಫಿಷಿಯರೀಸ್ ಅಂತ ಕರಿತೀವಿ, ಫಲಾನುಭವಿಗಳು. ಬೆನಿಫಿಷಿಯರೀಸ್ ಯಾರ್ಯಾರು ಅಂತಂದರೆ ಚಿಲ್ಡ್ರನ್ ಇನ್ ಗೌರ್ಮೆಂಟ್ ಸ್ಕೂಲ್ ಅಂತ ಕರಿತೀವಿ. ಚಿಲ್ಡ್ರನ್ ಇನ್ ಗೌರ್ಮೆಂಟ್ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಕಲಿಯುವಂಥ ಮಕ್ಕಳು. ನೆಕ್ಸ್ಟು ಸಮಗ್ರ ಶಿಕ್ಷಾ ಅಭಿಯಾನದಡಿಯಲ್ಲಿ ಸಪೋರ್ಟ್ ಪಡೆಯುತ್ತಿರುವಂಥ ಮದರಸಗಳು ಮತ್ತು ಶಾಲೆಗಳು ಇವೆಲ್ಲನೂ ಅದರಲ್ಲಿ ಸೌಲಭ್ಯಗಳನ್ನು ಪಡೆಯುತ್ತವೆ. ಸೊ ನೆಕ್ಸ್ಟ್ ಟಾಪಿಕ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಸೊ ಏನು ಅಂತಾರೆ, ಇದೊಂದು ಕ್ರಾಪ್ ಇನ್ಸೂರೆನ್ಸ್ ಸ್ಕೀಮ್ ಆಗಿರುತ್ತೆ. ಅಂದರೆ ನಮ್ಮ ಬೆಳೆ ಇರುತ್ತಲ್ಲ, ಬೆಳೆ ವಿಮಾ ಯೋಜನೆ ಅಂತ ಕರಿತೀವಿ ನಾವು ಇದನ್ನು. ಕ್ರಾಪ್ ಇನ್ಸೂರೆನ್ಸ್ ಪ್ರೋಗ್ರಾಮ್. ನಮ್ಮದೊಂದು ಹೊಲ ಇರುತ್ತೆ, ಅದರಲ್ಲಿ ಕರೆಕ್ಟಾಗಿ ಬೆಳೆ ಬರಲಿಲ್ಲ, ಹಾನಿ ಆಯಿತು, ಯಾವುದೋ ಒಂದು ಮಳೆನೋ ಮತ್ತು ಕರೆಕ್ಟಾಗಿ ಅಕಾಲಿಕ ಮಳೆಯಿಂದನೋ ಮಳೆ ಜಾಸ್ತಿ ಆಗಿನೋ ಬೆಳೆ ನಾಶ ಆಯಿತು, ಲಾಸ್ ಆಯಿತು ಅಂತಂದರೆ ಈ ಒಂದು ಸ್ಕೀಮ್ ಮುಖಾಂತರ ನಾವು ಏನು ಮಾಡ್ಬೋದು, ಇದರಲ್ಲಿ ಇನ್ಸೂರೆನ್ಸ್ ಮಾಡಿ ಅದರಿಂದ ನಾವು ಸ್ವಲ್ಪ ಇಂತಿಷ್ಟು ದುಡ್ಡನ್ನು ಪಡಿಬೋದು. ಸೊ ಅದೇ ಇದರದ್ದು ಉದ್ದೇಶ. ಸೊ ಇದು ಯಾಕೆ ನ್ಯೂಸಲ್ಲಿದೆ ಅಂತಂದರೆ ರೀಸೆಂಟ್ಲಿ ಇದು 5 ಇಯರ್ಸ್ ಕಂಪ್ಲೀಟ್ ಮಾಡಿದೆ. ಎಷ್ಟು ಇಯರ್ಸ್ ಕಂಪ್ಲೀಟ್ ಆಗಿದೆ? ಇದು 5 ಇಯರ್ಸ್ ಕಂಪ್ಲೀಟ್ ಆಗಿದೆ. ಅದಕ್ಕಾಗಿ ಇದು ನಮಗೆ ನ್ಯೂಸಲ್ಲಿ ಇರುವಂಥದ್ದು. ಇದು ಯಾವಾಗ ಜಾರಿಗೆ ಬಂತು? ಜಾರಿ ಬಂದಿದ್ದು 13 ಜನವರಿ 2016ರಲ್ಲಿ. ಸೊ ಇದು ಏನು ಮಾಡುತ್ತೆ ಬೇಸಿಕಲಿ, ಮೊದಲೇ ಹೇಳಿರುವಾಗೆ ಏನಪ್ಪ ಇದರದ್ದು ಗುರಿ ಏನಂದರೆ, ಸೊ ಬೆಳೆಯನ್ನು ನಷ್ಟ ಮಾಡಿಕೊಂಡಿರುವಂಥ ನಾಶ ಆಗಿರುವಂತಹ ರೈತರಿಗೆ ಏನು ಕೊಡುತ್ತೆ ಅಂತಂದರೆ ಒಂದು ಸ್ಟೆಬಿಲೈಸಿಂಗ್ ಇನ್ಕಮ್ ಅಂತ ಕರಿತೀವಿ. ಅವ್ರಿಗೊಂದು ಕೈಯಲ್ಲಿ ಇಂತಿಷ್ಟು, ಅವರು ಸುಮ್ಮನೆ ದಿವಾಳಿ ಆಗದೇನೆ ಸ್ಟೆಬಿಲೈಸಿಂಗ್ ಇನ್ಕಮನ್ನು ಕೊಡುವಂಥದ್ದು, ಸ್ಥಿರತೆಯಾಗಿರುವಂತಹ ಒಂದು ಆದಾಯವನ್ನು ಒದಗಿಸಿಕೊಡುವುದು. ಆ ಒಂದು ಬೆಳೆ ನಾಶ ಆದ ಬದಲಾಗಿ ಈ ಒಂದು ಸ್ಟೆಬಿಲೈಸಿಂಗ್ ಇನ್ಕಮ್ ಅಂತ ಕರಿತೀವಿ. ಅದನ್ನು ನಾಶ ಆಗಿರುವಂತಹ ಬೆಳೆಯ ಬದಲಾಗಿ ಕೊಟ್ಟಿರುವಂಥದ್ದು. ನಮ್ಮ ನೆಕ್ಸ್ಟ್ ಟಾಪಿಕ್ ಬಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು, ಯಾವ ಸ್ಕೀಮ್ ಇದು? ಸೆಂಟ್ರಲಿ ಸ್ಪಾನ್ಸರ್ಡ್ ಅಂದರೆ ಒಂದಿಷ್ಟು ಪ್ರತಿಶತ ಕೇಂದ್ರ ಸರ್ಕಾರ ಫಂಡ್ ಕೊಡುತ್ತೆ, ಇನ್ನೊಂದು ಪ್ರತಿಶತ ನಮ್ಮ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಫಂಡ್ ಕೊಡ್ತೇವೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು ಯಾವಾಗ ಜಾರಿಗೆ ಬಂತು ಅಂದರೆ 2015ರಲ್ಲಿ ಜಾರಿಗೆ ಬಂತು. 2015ರಲ್ಲಿ ಜಾರಿಗೆ ಬಂತು. ಸ್ಪೆಷಲಿ ಇದೇನು ಮಾಡುತ್ತೆ ಅಂದರೆ ನೀರಾವರಿಗೆ ಸಂಬಂಧಿಸಿದ್ದು.
ನೀರಾವರಿ ಅಂದರೆ ಇರಿಗೇಷನ್ ಯಾವ ಥರ ಯೂಸ್ ಮಾಡ್ಕೋಬೇಕು, ನೀರನ್ನು ಯಾವ ಥರ ಪೋಲ್ ಮಾಡ್ದೇ ಯೂಸ್ ಮಾಡ್ಕೋಬೇಕು ಅಂತ ಸ್ಪೆಷಲಿ ಇರಿಗೇಷನ್ಗೆ ಟಾರ್ಗೆಟ್ ಮಾಡಿ ಫೋಕಸ್ ಮಾಡಿರುವಂತಹ ಒಂದು ಯೋಜನೆಯೇ PM ಕೃಷಿ ಸಿಂಚಾಯಿ ಯೋಜನಾ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ಸೊ ಏನಕ್ಕೆ ತೊಗೊಂಬಂದಿದ್ದಾರೆ ಅಂದರೆ ಟು ಇಂಪ್ರೂವ್ ಆನ್ ಫಾರ್ಮ್ ವಾಟರ್ ಯೂಸ್ ಎಫಿಷಿಯನ್ಸಿ ಟು ರಿಡ್ಯೂಸ್ ವೇಸ್ಟೇಜ್ ಆಫ್ ವಾಟರ್. ಸೊ ನಮ್ಮ ಹೊಲಗಳಲ್ಲಿ ಬಳಸುವಂತಹ ನೀರನ್ನು ವೇಸ್ಟ್ ಅಂದರೆ ಪೋಲಾಗದಂತೆ ಎಫಿಷಿಯನ್ಸಿಯಿಂದ ಹೇಗೆ ಬಳಸಬೇಕು ಅನ್ನೋದು ಹೇಳಲಾಗುತ್ತಿದೆ ಇಲ್ಲಿ. ವಾಟರ್ ವೇಸ್ಟ್ ಆಗದಂತೆ ಇರಿಗೇಷನ್ ನೀರಾವರಿಗಳ ಮೂಲಕ ಯಾವ ಪೈಪು, ತುಂತುರು ಮಳೆ, ಕೆಲವೊಂದು ಕಾರಂಜಿ ಥರ ಇರ್ತಲ್ಲ ಆ ಥರ ಬೇರೆ ಬೇರೆ ಒಂದು ಟೆಕ್ನಾಲಜಿ ಬಳಸ್ಕೊಂಡು ವಿನಾಕಾರಣ ನೀರನ್ನು ಪೋಲು ಮಾಡದಂತೆ ಡಿಪ್ ಇರಿಗೇಷನು ಅವೆಲ್ಲ ಬಳಸ್ಕೊಂಡು ನೀರನ್ನು ಪೋಲಾಗುವಿಕೆಯನ್ನು ತಡೆಯುವ ಒಂದು ಉದ್ದೇಶ ಹೊಂದಿರುವಂತಹ ಯೋಜನೆಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತ ಕರಿತೀವಿ. ನೆಕ್ಸ್ಟ್ ಎಥನಾಲ್ ಬ್ಲೆಂಡಿಂಗ್ ಅಂತ ನ್ಯೂಸಲ್ಲಿದೆ ಜಾಸ್ತಿ. ಎಥೆನಾಲ್ ಬ್ಲೆಂಡಿಂಗ್ ಅನ್ನೋದು ಜಾಸ್ತಿ ನ್ಯೂಸಲ್ಲಿದೆ. ಏನಿದು ಎಥೆನಾಲ್ ಬ್ಲೆಂಡಿಂಗು? ಓಕೆ, ಎಥೆನಾಲ್ ಬ್ಲೆಂಡಿಂಗ್ ಅಂದರೆ ಏನು ಗೊತ್ತಾ? ಏನಿಲ್ಲ, ಸಿಂಪಲ್ಲಾಗಿ ನಾವು ಈಗ ವಾಹನಗಳನ್ನು ಚಲಿಸಲು ವಾಹನಗಳನ್ನು ನಡೆಸಬೇಕಾದ್ರೆ ನಮ್ಗೆ ಏನು ಯೂಸ್ ಮಾಡ್ತಾಯಿದ್ದೀವಿ ಈಗ ಬೇಸಿಕಲಿ ಡೀಸೆಲು, ಆಮೇಲೆ ಪೆಟ್ರೋಲು ಇವೆಲ್ಲ ಯೂಸ್ ಮಾಡ್ತಾಯಿದ್ದೀವಿ. ಸೊ ಅದರಿಂದ ನಮಗೆ ಪರಿಸರದಲ್ಲಿ ಏನಾಗ್ತಿದೆ, ಮಾಲಿನ್ಯ, ಕಾರ್ಬನ್ ಮೊನಾಕ್ಸೈಡು ಇವೆಲ್ಲ ಜಾಸ್ತಿಯಾಗಿ, ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲ ಜಾಸ್ತಿಯಾಗಿ ನಮ್ಮ ಪರಿಸರ ಹಾಳಾಗ್ತಿದೆ. ಅದ್ರ ಜೊತೆಗೆ ನಮ್ಮ ಒಂದು ಓಜೋನ್ ಸಂರಕ್ಷಣೆ ಆಗ್ತೇನೆ, ಓಜೋನ್ ನಾಶ ಆಗ್ತಿದೆ. ಅದರ ಜೊತೆಗೆ ಮಾನವನ ಒಂದು ಆರೋಗ್ಯ ಕೂಡ ಹಾಳಾಗ್ತಿದೆ. ಮಾನವ ತನ್ನ ಆರೋಗ್ಯವನ್ನು ಹಾಳು ಮಾಡ್ಕೋತಾ ಇದ್ದಾನೆ. ಅಂಥ ಒಂದು ದುರ್ವಾಸನೆ, ಕೆಟ್ಟ ವಾಸನೆಯಿಂದ ನ್ಯೂಮೋನಿಯಾ, ಆಮೇಲೆ ಮತ್ತು ಬೇರೆ ಬೇರೆ ಉಸಿರಾಟ ಸಂಬಂಧಿ ಕಾಯಿಲೆಗಳು ಇವೆಲ್ಲ ಬರ್ತಾ ಇದೆ. ಸೊ ಅದಕ್ಕಾಗಿ ಏನು ಮಾಡಬೇಕು, ಏನಾದರೂ ಈ ಒಂದು ವಾಹನಗಳಿಂದ ಬರುವಂತಹ ಒಂದು ಮಾಲಿನ್ಯವನ್ನು ಕಡಿಮೆ ಮಾಡಲು ಏನಾದರೂ ಮಾಡಬೇಕಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಎಥೆನಾಲ್ ಬ್ಲೆಂಡಿಂಗನ್ನು ತೊಗೊಂಬಂದರೆ. ಎಥೆನಾಲ್ ಬ್ಲೆಂಡಿಂಗ್ ಅಂದರೆ ಏನಿಲ್ಲ, ಕೆಲವೊಂದು ಜೈವಿಕ ಅಂದರೆ ಶೇಂಗಾ, ಮೆಕ್ಕೆಜೋಳ, ಕಬ್ಬು, ಕಾಕಂಬಿ ಇವುಗಳನ್ನೆಲ್ಲ ಬಳಸಿಕೊಂಡು ಒಂದು ಎಥೆನಾಲ್ ಆಯಿಲನ್ನು ತಯಾರು ಮಾಡೋದು. ಸೊ ಇವುಗಳನ್ನೆಲ್ಲ ಬಳಸಿಕೊಂಡು ಎಥೆನಾಲ್ ಆಯಿಲನ್ನು ತಯಾರು ಮಾಡೋದು. ಸೊ ಅದರಿಂದ ತಯಾರು ಮಾಡಿ ನಮ್ಮ ಪೆಟ್ರೋಲ್ಗೆ ಮತ್ತು ಡೀಸೆಲ್ಗೆ ಜಾಯಿಂಟ್ ಮಾಡೋದು, ಅದರಲ್ಲಿ ಬೆರೆಸಿ ವಾಹನಗಳನ್ನು ಉಪಯೋಗಿಸುವುದರಿಂದ ಇದನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಎರಡನ್ನು ಮಿಕ್ಸ್ ಮಾಡಿ ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಪರಿಸರ ಮಾಲಿನ್ಯಕ್ಕೆ ಬರುವಂಥ ಹಾನಿಕಾರಕ ಮತ್ತು ಮಾಲಿನ್ಯಕಾರಕ ಕಾರ್ಬನ್ ಡೈಆಕ್ಸೈಡು, ಮೋನಾಕ್ಸೈಡ್ ಇವೆಲ್ಲವೂ ಕಡಿಮೆ ಆಗುತ್ತೆ. ಸೊ ಆ ಒಂದು ಉದ್ದೇಶದಿಂದ ಎಥೆನಾಲ್ ಬ್ಲೆಂಡಿಂಗ್ ತುಂಬ ನ್ಯೂಸ್ನಲ್ಲಿದೆ. ಸೊ ಏನೇನು ಹೇಳಿದ್ದಾರೆ ಅಂತಂದರೆ E20 ಅಂತ ಕರಿತೀವಿ. ಇನ್ನೊಂದು E20 ಅಂತಂದರೆ 2025 ವೇಳೆಗೆ 20% ಎಥನಾಲನ್ನು ಪೆಟ್ರೋಲ್ಗೆ ಸೇರಿಸಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಎಷ್ಟು ಪ್ರತಿಶತ? 20%. ಓಕೆ, ನೆಕ್ಸ್ಟ್ ಇದನ್ನು ಏನಂತ ಕರಿತೀವಿ? E20 ಅಂತ ಕರೀತಾರೆ. E20. ಇನ್ನೊಂದು E10 ಅಂತ ಬರುತ್ತೆ. E10 ಇದು ಏನು? E10 ಇದು ಏನಪ್ಪ ಅಂತಂದರೆ, ಸೊ ಫ್ಯೂಯಲ್ ಸಪ್ಲೈ 2022 ಏಪ್ರಿಲ್ 2022 10% ಆ್ಯಡ್ ಮಾಡಿರಬೇಕು. 2022 ಒಳಗಡೆ. 2025 ಒಳಗಡೆ ಪೆಟ್ರೋಲ್ಗೆ ಎಷ್ಟು ಪ್ರತಿಶತ ಎಥೆನಾಲ್ ಮಾಡಿರಬೇಕು? 20%. ಆದರೆ ಏಪ್ರಿಲ್ 2022 ವರ್ಷದ ಒಳಗಡೆ ಎಷ್ಟು? 10% ಆ್ಯಡ್ ಮಾಡಿರಬೇಕು ಅಂತ ನ್ಯೂಸಲ್ಲಿದೆ. ಸೊ ಇದನ್ನು ತಂದಿರುವಂಥ ಎಥೆನಾಲ್ ಬ್ಲೆಂಡಿಂಗನ್ನು, ಎಥೆನಾಲ್ ಆಯಿಲನ್ನು ಯಾವೊಂದು ಮಿನಿಸ್ಟ್ರಿ ಅಡಿಯಲ್ಲಿ ಮಾಡ್ತಿದ್ದಾರೆ ಅಂದರೆ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಇವರ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಇದು ಎಥೆನಾಲ್ ಬ್ಲೆಂಡಿಂಗನ್ನು ತೊಗೊಂಬಂದಿದ್ದು. ಸೊ ನೆಕ್ಸ್ಟು ಇದೇನಪ್ಪ ಅಂದರೆ ಇದೊಂದು ಬಯೋಫ್ಯೂಯಲ್ ಅಂತಂದರೆ ನಮ್ಮ ನಾರ್ಮಲಿ ಇವಾಗ ಪೆಟ್ರೋಲ್ ಡೀಸೆಲ್ ಥರ ಅಲ್ಲ. ಇದನ್ನು ನಾವು ವಾಹನಗಳಲ್ಲಿ ಬಳಸೋದ್ರಿಂದ ನಮಗೆ ಯಾವುದೇ ಮಾಲಿನ್ಯ ಆಗೋದಿಲ್ಲ, ಪರಿಸರಕ್ಕೆ ಅಷ್ಟೊಂದು ಆರೋಗ್ಯಕರವಾಗಿರುತ್ತೆ ಇದು. ಸೊ ಎಮಿಷನ್ಸ್ ಜಾಸ್ತಿ ಮಾಡೋದಿಲ್ಲ, ಮಲಿನಕಾರಕಗಳನ್ನು ಜಾಸ್ತಿ ಬಿಡೋದಿಲ್ಲ. ಸೊ ಯಾವುದರಿಂದ ಮಾಡ್ತೀವಿ ಎಥೆನಾಲನ್ನು? ಯಾವ ಒಂದು ಪದಾರ್ಥಗಳನ್ನು ಬಳಸ್ಕೊಂಡು ಮಾಡ್ತೀವಿ ಅಂತಂದರೆ, ಒಂದು ಸ್ಪೆಷಲಿ ಮೇಯ್ಸ್ ಅಂತ ಕರಿತೀವಿ. ಮೇಯ್ಸ್ ಅಂತಂದರೆ ಮೆಕ್ಕೆಜೋಳ ಬಳಸ್ಕೊಂಡು ಮಾಡ್ತೀವಿ ಎಥೆನಾಲ್ ಆಯಿಲನ್ನು. ನೆಕ್ಸ್ಟು ಕಬ್ಬು, ಶುಗರ್ ಕೇನ್ ಅಂತ ಕರಿತೀವಿ. ಶುಗರ್ ಕೇನಿಂದ ಡೈರೆಕ್ಟಾಗಿ ಏನಿಲ್ಲ, ಅದರಲ್ಲಿ ಕಾಕಂಬಿ ಅಂತ ಬರುತ್ತೆ. ಕಾಕಂಬಿಯನ್ನು ಬಳಸಿಕೊಂಡು, ಆಮೇಲೆ ನೆಕ್ಸ್ಟು ಶೇಂಗಾ
ಶೇಂಗಾ ಬೀಜದಿಂದ ಬರುವಂಥ ಆಯಿಲನ್ನು ಇವೆಲ್ಲನೂ ಬಳಸಿಕೊಂಡು ಎಥನಾಲ್ ಆಯಿಲನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಫಾರ್ಮರ್ಸ್ ಇರ್ತಾರಲ್ಲ, ಫಾರ್ಮರ್ಸ್ಗೆ ಕೂಡ ಕೆಲವೊಂದು ಇನ್ಸೆಂಟಿವ್ ಕೊಟ್ಟಂಗಾಗುತ್ತೆ. ಆ ಒಂದು ಫಾರ್ಮರ್ಸಿಗೆ ಕೂಡ ಇನ್ಸೆಂಟಿವ್ ಫಾರ್ ಫಾರ್ಮರ್ಸ್, ನಮ್ಮ ರೈತರಿಗೂ ಕೂಡ ಕೆಲವೊಂದು ಆ ಬೆಳೆಗಳ ಒಂದು ಬೇಡಿಕೆ ಜಾಸ್ತಿ ಆಗುತ್ತೆ. ಯಾವುದು ನಮ್ಮ ಕಬ್ಬು, ಆಮೇಲೆ ಮೆಕ್ಕೆಜೋಳ, ಆಮೇಲೆ ಶೇಂಗಾ, ಇವೆಲ್ಲದರದ್ದು ಅವ್ರಿಗೆ ಜಾಸ್ತಿ ಬೆಳೆಯೋಕ್ಕೆ ಒಂಥರ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಆ ಒಂದು ಬೆಳೆಗಳಿಗೆ ಜಾಸ್ತಿ ಬೇಡಿಕೆ ಬಂದು ಎಲ್ಲ ಕಡೆ ಮಾರ್ಕೆಟ್ ಜಾಸ್ತಿ ಆಗುತ್ತೆ. ಅದಂತೂ ಬೆನಿಫಿಟ್ ಆಯಿತು. ಆಮೇಲೆ ಈ ಪರಿಸರದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾವ ಥರ ಅಂದರೆ ಎಮಿಷನ್ಸ್ ಕಡಿಮೆ ಆಗುತ್ತೆ. ಎಮಿಷನ್ಸು ಈ ಒಂದು ಆಯಿಲ್ ಹಾಕಿ ವಾಹನಗಳನ್ನು ನಡೆಸುವುದರಿಂದ ಮಾಲಿನ್ಯಕಾರಕಗಳು ಹೊರಬರೋದು ಪರಿಸರದಲ್ಲಿ ತುಂಬ ಪರಿಣಾಮ ಬೀರುತ್ತೆ. ಅಂದರೆ ಎಮಿಷನ್ಸು ಏನಾಗುತ್ತೆ, ಕಡಿಮೆ ಆಗುತ್ತೆ. ಆಮೇಲೆ ರೆಡ್ಯೂಸ್ ಆಯಿಲ್ ಇಂಪೋರ್ಟ್ ಬಿಲ್. ಆಯಿಲ್, ನಾವು ಬೇರೆ ದೇಶಗಳಿಂದ ಆಯಿಲ್ ಇಂಪೋರ್ಟ್ ಮಾಡ್ತೀವಲ್ಲ, ಸೊ ಅದರದ್ದು ಒಂದು ಆಯಿಲ್ ಇಂಪೋರ್ಟ್ ಬಿಲ್ಲನ್ನು ಕಡಿಮೆ ಮಾಡ್ಬೋದು. ಪೆಟ್ರೋಲ್ಗೆ ಎಥನಾಲನ್ನು ಮಿಕ್ಸ್ ಮಾಡಿ ಬಳಸೋದ್ರಿಂದ ಪರಿಸರದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಂದರೆ, ಸೊ ಪೆಟ್ರೋಲು ಡಿಕ್ರೀಸಸ್ ಎಮಿಷನ್ಸ್ ಏನು ಮಾಡುತ್ತದೆ ಅಂದರೆ, ಎಥನಾಲನ್ನು ಪೆಟ್ರೋಲ್ಗೆ ಮಾಡೋದ್ರಿಂದ ಏನೇನು ಡಿಕ್ರೀಸ್ ಮಾಡುತ್ತೆ, ಏನೇನು ಕಮ್ಮಿ ಮಾಡುತ್ತೆ ಅಂದರೆ, ಕಾರ್ಬನ್ ಎಮಿಷನ್ನು ಮತ್ತು ಕಾರ್ಬನ್ ಮೊನಾಕ್ಸೈಡ್ ಕಮ್ಮಿ ಆಗುತ್ತೆ. ಒಂದನೇದು ಏನು, ಕಾರ್ಬನ್ ಡೈಆಕ್ಸೈಡು ಬರೋದು ವಾತಾವರಣದಲ್ಲಿ ಕಡಿಮೆ ಆಗುತ್ತೆ. ಕಾರ್ಬನ್ ಮೊನಾಕ್ಸೈಡು ವಾತಾವರಣದಲ್ಲಿ ಬಿಡುಗಡೆ ಆಗೋದು ಕಡಿಮೆ ಆಗುತ್ತೆ. ನೆಕ್ಸ್ಟು ಹೈಡ್ರೋಕಾರ್ಬನ್ಸ್ ಅಂತ ಇರುತ್ತೆ, ಕಾರ್ಬನ್ಸು ಅವು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟು ನೈಟ್ರೋಜನ್ ಆಕ್ಸೈಡ್ ಕೂಡ ವಾತಾವರಣದಲ್ಲಿ ಬಿಡುಗಡೆಯಾಗೋದು ಕಡಿಮೆ ಆಗುತ್ತೆ. ಇದರಿಂದ ಪರಿಸರ ಮಾಲಿನ್ಯವನ್ನು ಒಂದು ರೀತಿಯಲ್ಲಿ ನಾವು ತಡೆಗಟ್ಟಿದಂತೆ ಆಯಿತು. ಏನಾಯಿತು, ಪರಿಸರ ಎನ್ವಿರಾನ್ಮೆಂಟ್ ಪೊಲ್ಯೂಷನನ್ನು ಒಂದು ಕಡೆ ನಾವು ತಡೆಗಟ್ಟಿದಂತೆ ಆಯಿತು. ಸೊ ಅದೇ ನಿಟ್ಟಿನಲ್ಲಿ ಎಥನಾಲ್ ಬ್ಲೆಂಡಿಂಗ್ ಸಂಬಂಧಿಸಿದಂತೆ ಒಂದು ಪ್ರಾಜೆಕ್ಟ್ ಬರುತ್ತೆ. ಸೊ ಆ ಪ್ರಾಜೆಕ್ಟ್ ಹೆಸರು E100 ಪೈಲಟ್ ಪ್ರಾಜೆಕ್ಟ್ ಅಂತ ಬರುತ್ತೆ. E100 ಪೈಲಟ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಸೊ ಏನು ಈ E100 ಪ್ರಾಜೆಕ್ಟ್ ಅಂತಂದರೆ, ಇದನ್ನು ಮೊಟ್ಟ ಮೊದಲನೇ ಬಾರಿಗೆ ಎಲ್ಲಿ ಇನಾಗ್ರೇಟ್ ಮಾಡಿದ್ರು ಅಂದರೆ, ಇನಾಗ್ರೇಟೆಡ್ ಎಲ್ಲಿ ತೊಗೊಂಬಂದರು ಇದನ್ನು ಅಂತಂದರೆ, ಇನಾಗ್ರೇಟೆಡ್ ಇನ್ ಪುಣೆಯಲ್ಲಿ ತೊಗೊಂಬಂದರು ಇದನ್ನು, ಪುಣೆಯಲ್ಲಿ. ಓಕೆ. ಸೊ TVS ಅಪಾಚಿ ಅಂತ ಒಂದು ಸಣ್ಣ ಸ್ಕೂಟರ್ ಇರುತ್ತೆ, ಒಂದು ಸ್ಮಾಲ್ ಬೈಕ್ ಥರ. TVS ಅಪಾಚಿ ಅನ್ನೋದೊಂದು 2 ವೀಲರ್ ಬೈಕು. ಅದನ್ನು ಡಿಸೈನ್ ಮಾಡಿರ್ತಾರೆ ಯಾವುದಕ್ಕೆ, ಟು ರನ್ ಆನ್ E80 ಎಥನಾಲ್ E80 ಅಥವಾ ಪ್ಯೂರ್ ಎಥನಾಲ್ E100. ಅದನ್ನು ಪ್ಯೂರ್ ಎಥನಾಲ್ನ ಏನಂತ ಕರಿತೀವಿ ಅಂದರೆ E100 ಅಂತ ಕರಿತೀವಿ. ಆ ಒಂದು ಪ್ಯೂರ್ ಎಥನಾಲ್ ಮೇಲೆ ಯಾವುದನ್ನು ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆವಾಗ TVS ಅಪಾಚಿ ಅನ್ನೋ ಒಂದು ಬೈಕನ್ನು ಓಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಹಾಕಿರ್ತಾರೆ. ಅದಕ್ಕಾಗಿ ಆ ಒಂದು ಪ್ರಾಜೆಕ್ಟ್ ಹೆಸರೇ E100 ಪೈಲಟ್ ಪ್ರಾಜೆಕ್ಟು. ಯಾವ ಪ್ರಾಜೆಕ್ಟು, E100 ಪೈಲಟ್ ಪ್ರಾಜೆಕ್ಟು.